ಡ್ರೋನ್ ಬಳಸಿ ಪಹಲ್ಗಾಮ್ನಲ್ಲಿ 3 ಜೈಷ್ ಎ ಮೊಹಮ್ಮದ್ ಸಂಘಟನೆಯ 3 ಉಗ್ರರನ್ನ ಏನಂತಂದ್ರೆ ಕೊಂದು ಹಾಕಲಾಗಿದೆ. ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಭಯೋತ್ಪಾದಕರ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ಮುಂದುವರಿಸಿರುವ ಭಾರತೀಯ ಸೇನೆ ಪಡೆಗಳು ಶುಕ್ರವಾರ ಪಹಲ್ಗಾಮ್ನಲ್ಲಿ ಅಡಗಿ ಕುಳಿತಿದ್ದಂತಹ 3 ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಕೆಲವೊಂದಿಷ್ಟು 3 ಉಗ್ರರನ್ನ ಹೊಡೆದುರುಳಿಸಿದ್ದಾರೆ. ದಕ್ಷಿಣ ಕಾಶ್ಮೀರ ಜಿಲ್ಲೆಯ ಅವಂತಿಪೋರಾದ ನಡಾರ್ ಟ್ರಾಲಾ ಪ್ರದೇಶದಲ್ಲಿ ಭಯೋತ್ಪಾದಕರು ಅಡಗಿ ಕೂತಿದ್ದಾರೆ ಅನ್ನುವಂತಹ ಖಚಿತ ಮಾಹಿತಿಯ ಮೇರೆಗೆ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಡ್ರೋನ್ಗಳ ಮೂಲಕ ಉಗ್ರರ ಚಲನವಲನಗಳನ್ನೆಲ್ಲವುಗಳನ್ನು ಏನಂತಂದರೆ ಅಬ್ಸರ್ವೇಷನ್ ಮಾಡ್ತಾ ಇದ್ದಂತಹ ಭಾರತೀಯ ಸೈನಿಕರು ಈಗ 3 ಜೈಷ್ ಉಗ್ರರನ್ನ ಹತ್ಯೆ ಮಾಡಿದ್ದಾರೆ. ಇದರಲ್ಲಿ ಶರಣಾಗುವಂತೆ ತಾಯಿ ಗೋರಿದ್ರು. ಇದರಲ್ಲಿ ಒಬ್ಬ ಪಹಲ್ಗಾಮ್ನಲ್ಲಿ ನಡೆದಂತಹ ಅಂದರೆ ಈ ಒಂದು ಉಗ್ರರ ದಾಳಿಯಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರರಲ್ಲಿ ಒಬ್ಬ ವಿಡಿಯೋ ಕಾಲ್ ಮಾಡಿ ತನ್ನ ತಾಯಿ ಗೋಗರಿತಾಳೆ, ಹೋಗಿ ಸರೆಂಡರ್ ಆಗುವಂತ. ಆದರೂ ಕೂಡ ಸರೆಂಡರ್ ಆಗೋದಿಲ್ವಂತೆ. ಪಹಲ್ಗಾಮ್ನಲ್ಲಿ ಭದ್ರತಾ ಪಡೆ ಉಗ್ರರನ್ನ ಎನ್ಕೌಂಟರ್ ಮಾಡುವುದಕ್ಕೂ ಮುನ್ನ ಭಯೋತ್ಪಾದಕ ಅಮೀರ್ ನಾಜೀರ್ ವಾನಿ ತಾನು ಅಡಗಿ ಕುಳಿತಿದ್ದಂತಹ ಜಾಗದಿಂದ ತನ್ನ ತಾಯಿಗೆ ವಿಡಿಯೋ ಕಾಲ್ ಮಾಡಿದ್ದಾನೆ. ಈ ವೇಳೆ ತಾಯಿ ಅಮೀರ್ಗೆ ಶರಣಾಗುವಂತೆ ಗೋಗರೆದಿದ್ದಾರಂತೆ. ಜೊತೆಗೆ ಇದಕ್ಕೆ ಕ್ಯಾರೆಗೆನ್ನದ ನಾಜೀರ್ ಭಾರತೀಯ ಸೇನಾಪಡೆ ಮತ್ತು ಅಂದರೆ ನಾನು ಎದುರಿಸ್ತೀನಿ, ನಾನು ಹೋರಾಟವನ್ನು ಮಾಡ್ತೀನಿ ಅನ್ನೋದನ್ನು ಹೇಳಿ ಈಗ ಹೆಣವಾಗಿ ಬಿದ್ದಿದ್ದಾನೆ. ತನ್ನ ತಾಯಿ ಹೇಳ್ತಾರೆ, ಇಲ್ಲ ನೀನು ಉಗ್ರವಾದಕ್ಕೆ ಹೋಗ್ಬಿಟ್ಟಿದೀಯಾ, ದೊಡ್ಡ ತಪ್ಪು ಮಾಡಿದೀಯಾ, ಇಲ್ಲ ನೀನು ಭಾರತೀಯ ಸೈನಿಕರಿಗೆ ಶರಣಾಗು, ಎಲ್ಲವೂ ಕೂಡ ಬದಲಾಗತ್ತೆ ಅಂತ ಗೋಗರೆದ್ರೂ ಕೂಡ ವಿಡಿಯೋ ಕಾಲಲ್ಲಿ ಅಮೀರ್ ಅನ್ನುವಂತಹ ಉಗ್ರ ಕೇಳೋದಿಲ್ಲ. ತಾಯಿಯ ಮಾತನ್ನು ಕೇಳದೆ ಈಗ ಹೆಣವಾಗಿ ಬಿದ್ದಿದ್ದ.